ಪ್ರೈಡ್ ಆಫ್ ಭಾರತ್, ಛತ್ರಪತಿ ಶಿವಾಜಿ ಮಹಾರಾಜ್. ಸೊ ಇದು ಬಾಲಿವುಡ್ನಲ್ಲಿ ತಯಾರಾಗ್ತಿರುವಂತಹ ಅಥವಾ ಇನ್ನೂ ಪ್ರೊಡಕ್ಷನ್ ಹಂತದಲ್ಲಿರುವಂಥದ್ದು ಅಥವಾ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿರುವಂತಹ ಸಿನಿಮಾ. ಈ ಚಿತ್ರದ ಮಾಹಿತಿ ಏನಪ್ಪಾ ಅಂತಂದ್ರೆ, ಭೂಮಿ ಪೆಡ್ನೇಕರ್ ಸೊ ಮರಾಠಿ ಇಂಡಸ್ಟ್ರಿಯಲ್ಲಿ ಹಾಗೆಯೇ ಬಾಲಿವುಡ್ ಅಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದಂತಹ ಕಲಾವಿದೆ. ಸೊ ಇವರು ರಿಷಬ್ ಶೆಟ್ಟರ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ರಿಷಬ್ ಶೆಟ್ಟರ್ಗೂ ಈ ಮಹಾರಾಜ ಶಿವಾಜಿ ಮಹಾರಾಜ ಅವರ ಸಿನಿಮಾ ಕನೆಕ್ಷನ್ ಹೇಗೆ ಅನ್ನುವಂಥದ್ದು ನಿಮ್ಗೆ ಅನಿಸ್ಬೋದು. ಆದರೆ ಶಿವಾಜಿ ಮಹಾರಾಜರ ಪಾತ್ರದಲ್ಲಿ ರಿಷಬ್ ಶೆಟ್ಟರು ಅಭಿನಯ ಮಾಡ್ತಿದ್ದಾರೆ. ಸೊ ಅವರ ಈ ಒಂದು ಈ ಚಿತ್ರದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಿರುವಂಥದ್ದು ಭೂಮಿ ಪೆಡ್ನೇಕರ್ ಅವರು. ಭೂಮಿ ಪೆಡ್ನೇಕರ್ ಅವರು ಮಾಡ್ತಿರುವಂಥ ಪಾತ್ರದ ಹೆಸರು ಕರ್ನಾಟಕ ಕನೆಕ್ಟ್ ಆಗಿರುವಂಥದ್ದು. ಅಂದರೆ ಬೆಳವಡಿ ಮಲ್ಲಮ್ಮ, ಧೀರರಾಣಿ ಬೆಳವಡಿ ಮಲ್ಲಮ್ಮನ ಪಾತ್ರದಲ್ಲಿ ಭೂಮಿ ಪೆಡ್ನೇಕರ್ ಅಭಿನಯಿಸುತ್ತಿರುವಂಥದ್ದು. ಸೊ ತುಂಬ ಖುಷಿಯಿಂದ ಅವರು ಹೇಳ್ಕೊಂಡಿದ್ದೇನಂತಂದರೆ, ಈ ಒಂದು ಪಾತ್ರ ನನಗೆ ಸಿಕ್ಕಿರುವಂಥದ್ದು ನನ್ನ ಸೌಭಾಗ್ಯ. ಸೊ ಬೆಳವಡಿ ಮಲ್ಲಮ್ಮನಾಗಿ ನಾನು ತೆರೆ ಮೇಲೆ ಅದನ್ನು ಜೀವಿಸ್ತೀನಿ ಅನ್ನುವಂಥದ್ದು ದೊಡ್ಡ ಖುಷಿ. ಇನ್ನೊಂದು ವಿಚಾರ ಏನಂತಂದರೆ, ಕಾಂತಾರ ಚಿತ್ರದ ದೊಡ್ಡ ಅಭಿಮಾನಿ ನಾನು. ರಿಷಬ್ ಶೆಟ್ಟರ್ ಅಭಿನಯಕ್ಕೆ ಮನಸ್ಸೋತಿರುವಂಥದ್ದು, ಅವರ ಅಭಿಮಾನ ಹಾಗೇನೆ ಅವರ ಮೇಲಿನ ಅಭಿಮಾನ ಏನಿದೆ, ಸೊ ಅದು ನನಗೆ ತುಂಬ ಇರುವಂಥದ್ದು. ಸಿನಿಮಾ ಮೇಲೂ ಕೂಡ ಅಭಿಮಾನ ಇದೆ, ರಿಷಬ್ ಶೆಟ್ಟರ್ ಮೇಲೂ ಕೂಡ ಅಭಿಮಾನ ಇದೆ ಅಂತ ಹೇಳ್ಕೊಂಡಿರುವಂಥದ್ದು. ಇನ್ನು ಈ ಚಿತ್ರದ ಹಿಂದೆ ಕೆಲಸ ಮಾಡ್ತಿರುವಂಥವ್ರ ಒಂದು ಸಣ್ಣ ಪಟ್ಟಿ ಇದೆ. ಸೊ ಕತೆ ಅಂತ ಬಂದಾಗ ಇದನ್ನ ರಿಷಿ ವಿಮರ್ನಿ ಅವರು ಈ ಒಂದು ಚಿತ್ರದ ಕಥೆಯನ್ನ ಬರೆದಿರುವಂಥದ್ದು. ಅಮಿತ್ ತ್ರಿವೇದಿ ಅವರ ಸಂಗೀತ ಈ ಚಿತ್ರಕ್ಕೆ ಇರುವಂಥದ್ದು. ಪ್ರಸೂನ್ ಜೋಶಿ ಅವರು ಇದಕ್ಕೆ ಹಾಡುಗಳನ್ನು ಬರಿತಾ ಇದ್ದಾರೆ. ಇನ್ನು ಡೈರೆಕ್ಷನ್ ಮತ್ತು ನಿರ್ಮಾಣ ಅಂತ ಬಂದಾಗ ಸಂದೀಪ್ ಸಿಂಗ್ ಅವರು ಈ ಚಿತ್ರದ ನಿರ್ಮಾಪಕರು ಹೌದು, ಹಾಗೆಯೇ ನಿರ್ದೇಶಕರು ಹೌದು. ಈ ಚಿತ್ರದ ಪ್ರೀ ಪ್ರೊಡಕ್ಷನ್ ಕೆಲಸ ಈಗ ನಡೀತಾ ಇರುವಂಥದ್ದು. ಇದೇ ವರ್ಷ 2026 ಕೊನೆಯಲ್ಲಿ ಈ ಚಿತ್ರ ಏನಿದೆ ಶೂಟಿಂಗ್ ಹೋಗುತ್ತೆ ಅಥವಾ ಫ್ಲೋರ್ ಹೋಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.